ಎಲ್ಲ ಇದನ್ನ ಮಾಡುವಂಥದ್ದು ಸಂಪ್ರದಾಯಗಳನ್ನ ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮ ಕರ್ತವ್ಯ. ಮೊದಲನೇ ದಿನ ಇಂದು ಓರಿಯಂಟೇಷನ್ ಅಂಡ್ ಕಮ್ಯುನಿಟಿ ಇಮರ್ಷನ್ ಅಂತ ಇದು ಥೀಮ್ ಇರುವಂತದ್ದು. ಇದರಲ್ಲಿ ಚಾಮುಂಡಿ ಹಿಲ್, ಚಾಮುಂಡಿ ಬೆಟ್ಟದ ಇತಿಹಾಸ ಜೊತೆಗೆ ಸೇವೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಇಂದಿನ ಉಪನ್ಯಾಸಕರಿದ್ದಾರೆ ಶ್ರೀ ಗಣೇಶ್ ಅವರು. ನಂತರ ಕ್ಲೀನ್ಲಿನೆಸ್ ಮಾಡುವಂಥದ್ದು, ಡ್ರೈವ್ ಮಾಡುವಂಥದ್ದು, ಹೈಜೀನ್ ಬಗ್ಗೆ ತಿಳಿಸುವಂಥದ್ದು. ಎರಡನೇ ದಿನ ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ ಅಂಡ್ ಫಸ್ಟ್ ಏಡ್ ಅಂತ, ಇದರಲ್ಲಿ ORS ಪ್ಯಾಕೆಟ್ಸ್ ಗಳನ್ನ ಭಕ್ತರಿಗೆ ಕೊಡುವಂಥದ್ದು, ನಂತರ ನೀರನ್ನ ಅವರಿಗೆ ಕೊಡುವಂಥದ್ದು, ಫಸ್ಟ್ ಏಡ್ ಕೊಡುವಂಥದ್ದು. ಅದರ ಟ್ರೈನಿಂಗ್ ಕೂಡ ನಾಳೆ ಕೊಡ್ಲಿಕ್ಕೆ ಬರ್ತಾರೆ. ಆ ಟ್ರೈನಿಂಗ್ ನಂತರ ನೀವೆಲ್ಲ ಅವರಿಗೆ ಫಸ್ಟ್ ಏಡ್ ಕೊಡಬೇಕು. ನಂತರ ಡಿಹೈಡ್ರೇಷನ್ ಬಗ್ಗೆ, ಸನ್ ಸ್ಟ್ರೋಕ್ ಬಗ್ಗೆ ಯಾವ ತರ ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕನ್ನೋದು ನಾಡಿನ ಕಾರ್ಯಕ್ರಮ. ಮೂರನೇ ದಿನ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂಡ್ ಹರ್ಬಲ್ ಅವೇರ್ನೆಸ್ ಅಂತ. ಈಗ ನಾವು ಸುಮಾರು ಜನ ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ, ಸುಮಾರು ಜನ ವಯಸ್ಸಾದರೂ ಸಹ ಇರ್ತಾರೆ. ಅವ್ರು ನೀವು ಜೊತೆ ಕರ್ಕೊಂಡು ಹೋಗುವಂತದ್ದು, ದರ್ಶನ ಮಾಡಿಸ್ಬೇಕಂತೇನಿಲ್ಲ, ಅಲ್ಲಿವರೆಗೆ ಕರ್ಕೊಂಡಾಗ ಅವ್ರನ್ನ ಬಿಟ್ರೆ ನಿಮಗೂ ಪುಣ್ಯನೂ ಬರುತ್ತೆ, ಜೊತೆ ನಿಮಗೊಂದು ಜವಾಬ್ದಾರಿ ಮಾಡಿದಾಗೂ ಇರುತ್ತೆ. ನಂತರ BP ಮತ್ತು ಶುಗರ್ ಚೆಕಪ್ ಮಾಡುವಂತದ್ದು ಅಂಡ್ ಅವೇರ್ನೆಸ್ ಅಂಡ್ ಆಯುರ್ವೇದಿಕ್ ಅಂಡ್ ಹರ್ಬಲ್ ರೆಮಿಡೀಸ್ ಬಗ್ಗೆ ನೀವು ಅವರಿಗೆ ತಿಳಿಸ್ಕೊಡುವಂತದ್ದು. ಸೊ ಇದು ಮೂರನೇ ದಿನದ ಕಾರ್ಯಕ್ರಮ. ನಾಲ್ಕನೇ ದಿನ ಬಂದ್ಬಿಟ್ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಎಕೋ ಅವೇರ್ನೆಸ್ ಅಂತ. ಇಲ್ಲಿ ಯಾರು ಏನು ಎಸಿತಾ ಇಲ್ಲ, ಎಸೆದ ರೀತಿ ನೋಡ್ಕೊಳ್ಳೋದು, ಅಕಸ್ಮಾತ್ ಏನಾದ್ರು ಎಸ್ತರೆ ಪ್ಲಾಸ್ಟಿಕ್ ಆಗಲಿ ಪೇಪರ್ನಾಗ್ಲಿ ಅದನ್ನ ಕಂಪ್ಲೀಟ್ ಆಗಿ ಶುದ್ಧಿಯಾಗಿ ಇಟ್ಕೊಳ್ಳುವಂಥದ್ದು. ಜೊತೆಗೆ ಫಸ್ಟ್ ಆಫ್ ಆಲ್ ನೀವು ಅದನ್ನು ಮಾಡದೇ ಇರುವಂತದ್ದು, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ನಂತರ ಪಬ್ಲಿಕ್ ಎಜುಕೇಶನ್ ಡ್ರೈವ್ ಅದನ್ನ ತಿಳಿಸುವಂತದ್ದು. ಕೊನೆಯ ದಿನ ವ್ಯಾಲಿಡಕ್ಟರಿ ಏನು ಮಾಡಿದ್ದೇವೆ ಅಂತ. ಸೊ ಒಂದೇ ಒಂದು ಮೆಸೇಜ್ ಏನಂತಂದ್ರೆ, ಓದಿನ ಬಗ್ಗೆ ಕೆಲಸ ಮಾಡೋದ್ರ ಜೊತೆಗೆ ಸೇವಾ ಮನೋಭಾವನೆ ಇರಬೇಕು. ಅದಕ್ಕೆಲ್ಲ ನೀವೆಲ್ಲ ಸೇರಿದ್ದೀರಾ. ಸೊ ಐ ವುಡ್ ಲೈಕ್ ಟು ರಿಯಲಿ ಕಂಗ್ರಾಚುಲೇಟ್ ಯು ಆನ್ ದಿಸ್ ಅಕೇಶನ್ and I am highly thankful to GT Devegowda sir for gracing the occasion. Thank you very much. ಕೊಟ್ಟು ಜಾರಿಗೆ ತಂದಿದ್ರು ಆ ಒಂದು ಕಾರ್ಯಕ್ರಮವನ್ನ ಇಂದು ಎಲ್ಲರೂ ಕೂಡ ಸೇರಿ, ಆಷಾಢ ಮಾಸದಲ್ಲಿ ಭಾರೀ ಭಕ್ತರ ಸಂಖ್ಯೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಜನರಿಗೆ ಅವರೆಲ್ಲರೂ ಕೂಡ ಒಂದು ಆರೋಗ್ಯವನ್ನ ಮೊದಲು ಕಾಪಾಡ್ತಕ್ಕಂಥದ್ದನ್ನ ಮಾಡಬೇಕು ಅಂತಕ್ಕಂಥದ್ದು, ಬಹಳ ವೃದ್ಧರನ್ನ ಅವರ ಜೊತೆಯಲ್ಲಿ ನಾವು ನಿಂತು ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಪುಣ್ಯ ಸೇವೆಯನ್ನು ಮಾಡ್ತಕ್ಕಂಥದ್ದು. ಪ್ಲಾಸ್ಟಿಕ್ ಇವತ್ತು ನಿಷೇಧ ಮಾಡ್ತಾ ಇದ್ದಾರೆ, ನಾವು ಬರ್ತಾ ಇರೋದು ನೋಡಿದ್ರಿ, ಇನ್ನೂ ಕೂಡ ಪ್ಲಾಸ್ಟಿಕ್ ಇದೆ, ಅದನ್ನು ಕೂಡ ನಾವು ತೆರವು ಮಾಡಬೇಕು ಅಂತಕ್ಕಂಥದ್ದು. ಈ ರೀತಿಯ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು 5 ದಿನಗಳ ಕಾಲ ತಾವು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಹನುಮಂತಾಚಾರ್ಯ ಜೋಶಿ ಅವರು ಪ್ರಾಂಶುಪಾಲರಾಗಿ ನಿಮ್ ಜೊತೆ ಇದ್ದಾರೆ. ನಮ್ಗೆಲ್ಲರಿಗೂ ಕೂಡ, ನಮ್ಗೆ ಯಾವತ್ತೂ ಕೂಡ ಬಹಳಷ್ಟು ವರ್ಷಗಳಿಂದ ಆತ್ಮೀಯರಾಗಿರ್ತಕ್ಕಂಥ ನರಸಿಂಹಾಚಾರ್ಯ ಅವರಿದ್ದಾರೆ. ನಮ್ಗೆಲ್ಲ ಬಹಳ ಪ್ರಮುಖವಾಗಿ ಇಲ್ಲಿ ತಾವೇನ್ ಕೆಲಸ ಮಾಡ್ತಾ ಇದ್ದೀರಿ, 5 ದಿನಗಳ ಕಾಲ ಯಾವ ರೀತಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಬಂದಿದ್ದೀರಿ, ಇದೆಲ್ಲರ ವಿಚಾರಗಳನ್ನ ಈ ಚಾಮುಂಡೇಶ್ವರಿಯ ಇತಿಹಾಸವನ್ನ ತಿಳಿಸ್ತಕ್ಕಂಥದ್ದಕ್ಕೆ ಗಣೇಶ್ ಅವರು ಕೂಡ ಇದ್ದಾರೆ. ನಾವೆಲ್ಲ ಉಪನ್ಯಾಸಕರು, ವಿದ್ಯಾರ್ಥಿಗಳು, ವೈದ್ಯಕೀಯ ಡಾಕ್ಟರ್ಗಳು ತಾವೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದಿರಿ. ನಮ್ಗೆಲ್ಲರೂ ಕೂಡ ವಿಶೇಷವಾಗಿ ಆ ತಾಯಿ ಚಾಮುಂಡೇಶ್ವರಿ ನಿಮಗಿನ್ನೂ ಈ ರೀತಿಯ ಸೇವೆಯನ್ನು ಸಲ್ಲಿಸ್ತಕ್ಕಂಥದಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನ ಕೊಡಲಿ. ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಂಡು ಸ್ವಂತ ಕಾಲ ಮೇಲೆ ನಿಂತು ಬದುಕನ್ನ ಕಟ್ಟಿಕೊಳ್ಳೋದ್ರ ಜೊತೆಗೆ ಬೇರೆಯವರು ಕೂಡ ನೆರವಾಗ್ತಕ್ಕಂಥ ಎಲ್ಲ ಅವಕಾಶಗಳನ್ನ ನಿಮ್ಮ ಕುಟುಂಬದವರಿಗೆ, ನಿಮಗೆ, ಜನರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಆ ತಾಯಿ ತಮ್ಗೆಲ್ಲರೂ ಕೂಡ ಕೊಡ್ಲಿ ಅಂತೇಳಿ ಇವತ್ತೇನು ಈ ರೀತಿಯ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ, ಒಂದು ನಿಮಗೂ ಕೂಡ ಒಂದು ಆರೋಗ್ಯ ಭಾಗ್ಯ 5 ದಿನಗಳಲ್ಲಿ ಬೆಟ್ಟ ಹತ್ತಕ್ಕಂಥದ್ದು, ಇಳಿತಕ್ಕಂಥದ್ದು ನೋಡಿ ಹೆಂಗೆ ಕರೆಕ್ಟಾಗಿ ಮಾಡೋ ಮೂಲಕ ನಿಮಗೂ ಕೂಡ ದೇವರ ಸೇವೆ ಮಾಡ್ತಕ್ಕಂಥ ಒಂದು ದೊಡ್ಡ ಅವಕಾಶ ನಿಮ್ಗೆ ಇವತ್ತು ಸಿಕ್ಕಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ. ಆ ರೀತಿ ಒಂದು ಏಕಾಗ್ರತೆಯಿಂದ ತಾವೇನು ಯೋಗಾಭ್ಯಾಸವನ್ನ ಮಾಡ್ತೀರಿ, ಅದೇ ರೀತಿ
ತಾಯಿ ಸನ್ನಿಧಿಯಲ್ಲಿ ಬಂದು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನ ನಿಮ್ಮ ಸಂಸ್ಥೆಯವರು ಕಲ್ಪಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಸಂತೋಷ ಆಗ್ತದೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನನಗೆ ಬರುತ್ತೆ. ನಾನು ಶಾಸಕನಾಗಿ ಬಂದು ಯಾವತ್ತೂ ಕೂಡ ನೀವುಗಳು ಈ ಸೇವೆಯನ್ನ ಇವತ್ತೇನ್ ಮಾಡಿರ್ತೀರಿ, ನೀವು ಹೆಚ್ಚು ಎತ್ತರಕ್ಕೆ ಹೋದ್ಮೇಲೆ ನಾವು ಇಂಥ ಸೇವೆಯನ್ನ ಇಲ್ಲಿ ಮಾಡಿದ್ದು ಅಂತಕ್ಕಂಥದ್ದನ್ನ ಯಾವತ್ತೂ ಕೂಡ ನಿರಂತರವಾಗಿ ನೆನೆಸ್ಕೊಳ್ತಿರ್ತೀರಿ. ಪರಿಸರ ಕಾಪಾಡ್ತಕ್ಕಂಥದ್ದು, ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥದ್ದು, ಬರ್ತಕ್ಕಂಥ ಭಕ್ತಾದಿಗಳಿಗೆ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಬೇಕಾದಂತ ಒಂದು ಅವರು ಆರೋಗ್ಯವಾಗಿ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿದ್ರೆ ಈ ಮನಸ್ಥಿತಿ ಇರಬೇಕು. ದೇವಾಲಯದಲ್ಲಿ ಯಾವತ್ತೂ ಕೂಡ ನಮ್ಗೆ ಏನ್ ಸಿಗ್ಬೋದಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ನಿಜವಾದ ಏಕಾಗ್ರತೆ ಇರುತ್ತೆ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಮನುಷ್ಯನಿಗೆ ಎಲ್ಲೂ ಕೂಡ ನೆಮ್ಮದಿ ಸಿಗಲ್ಲ. ದೇವಾಲಯಗಳಲ್ಲಿ ಮಾತ್ರ ದೇವರು